ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾಷ್ಟಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಪೈಸಸ್ ಎಲ್ಲ ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಟೈಮ್ ಹೋಗಿತ್ತು, ಸೊ ಹಾಗಾಗಿ ಪಟ ಅಂತ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಹಾಗಾಗಿ ಆದ್ರೂ ಮಸಾಲೆ ರುಬ್ಬಿಟ್ಕೊಂಡಿರ್ತೀರಲ್ಲ, ಇದಕ್ಕೆ ಕೊತ್ತಂಬರಿ, ಪುದೀನ, ಹಾಗೆ ಒಂದೆರಡು ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ. ಸೊ ಅರ್ಜೆಂಟಲ್ಲಿ ಮಾಡಿದ್ರೇ ಊಟ ತುಂಬ ರುಚಿಯಾಗಿ ಬರುತ್ತೆ ಅಡುಗೆ. ಸೊ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೂ. ಸೊ ಈಗ ಅದನ್ನು ಉಪ್ಪಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯೋಷ್ಟು. ಸೊ ತರಕಾರಿ ಚೆನ್ನಾಗಿ ಬೇಯಬೇಕು. ಸೊ ತರಕಾರಿ ಬೇಯ್ತಿದ್ದಂಗೆ ಒಂದು ಲೋಟ ಅಕ್ಕಿಗೆ ನಾನು 2 ಲೋಟ ನೀರು ತೊಗೊಳ್ತೀನಿ. ಸೊ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡು ನೀರು ಕುದಿಬೇಕು. ಸೈಡಲ್ಲಿ ಹಾಕಿ ಕೂಡ ತೊಳ್ಕೊಳ್ತಾ ಇದ್ದೆ. ಸೊ ನೀರು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಆಮೇಲೆ ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಇದಂತೂ ಕುದೀತಾ ಇರಬೇಕಾದ್ರೇ ಫ್ಲೇವರ್ ಬರುತ್ತೆ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಒಂಥರ ಮಿಕ್ಸ್ ಫ್ಲೇವರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ವ ನಾನು, ಅದಷ್ಟು ರುಬ್ಬಾಕಿ ಚಿಕನಲ್ಲಿ ಕೂಡ ಬಿರಿಯಾನಿ ಟೈಪ್ ಮಾಡ್ಬೋದು, ದೊಣ್ಣೆ ಬಿರಿಯಾನಿ ಥರ. ಅದನ್ನು ಕೂಡ ಯಾವ್ದಾದ್ರು ಒಂದು ದಿನ ತೋರಿಸ್ಕೊಡ್ತೀನಿ. ಈಗ ಇದು ಕುದೀತಾ ಇತ್ತು. ಈಗ ಅದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ಅನ್ನ ಎಲ್ಲ ಒಂಥರ ಕೆಳಗಡೆ ತಳ ಇಟ್ಕೊಳುತ್ತೆ, ಆಮೇಲೆ ದಪ್ಪ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಹಾಗೆ ನಾನು ಕುದಿಸ್ಕೊಳ್ತೀನಿ. ಅಕ್ಕಿ ಒಂದು ಅರ್ಧ ಭಾಗ ಅಷ್ಟು ಬೇಯಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಆವಾಗ ಪಲಾವ್ ತುಂಬ ಚೆನ್ನಾಗಿರುತ್ತೆ, ಉದ್ರುದ್ರವಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಗಾಗಿದೆ, ಹಂಗೆ ಚೆನ್ನಾಗೂ ಆಗಿದೆ. ಸೊ ಪಲಾವ್ ರೆಡಿಯಾಗಿತ್ತು. ಸೊ ನಮ್ಮ ಮನೆಯವ್ರಿಗೆ ನಾಷ್ಟ ಕೂಡ ಹಾಕ್ಕೊಟ್ಟೆ. ಸೊ ಅದ್ರ ಜೊತೆ ನಾನು ಹೇಳಿದ್ನಲ್ಲ, ಮೊಸರು ಬಜ್ಜಿ ಅಂತೂ ಕಂಪಲ್ಸರಿ ಇರಲೇಬೇಕು. ಸೊ ಇದ್ರ ಜೊತೆ ಬಂದು ನಾನು ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಅದನ್ನು ನಾನು ತೋರ್ಸೋದಕ್ಕಾಗೋದಿಲ್ಲ, ಆಗಿಲ್ಲ. ಯಾಕೆ ಅಂದರೆ ನಾನು ಹೇಳಿದ್ನಲ್ವ ಟೈಮ್ ತುಂಬ ಆಗೋಗಿತ್ತು ಅಂತ. ಸೊ ಹಾಗಾಗಿ ಇದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡು ಮಾಡೋದನ್ನೇ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಊಟ ಕೂಡ ಆಯಿತು. ನುಗ್ಗೆಕಾಯಿ ಸಾರು, ಅನ್ನ ಕೂಡ ಮಾಡ್ಕೊಂಡಿದ್ದಲ್ಲ, ಅದನ್ನೇ ಮಧ್ಯಾಹ್ನಕ್ಕೆ ಊಟ ಕೂಡ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಇದನ್ನು ಡಿಫ್ರೆಂಟಾಗಿ ಮಾಡಿದೆ ನಾನು, ಯಾವುದೂ ವೀಡಿಯೋದಲ್ಲೂ ನೋಡಿಲ್ಲ. ನಾನು ಮುಂಚೆನೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ 5:30 ಆಗಿದೆ. ದೇವ್ರ ದೀಪ ಕೂಡ ಹಚ್ಕೊಂಡಿದ್ದೀನಿ. ಸೊ ಈಗ ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋದು ಅಂತ ನೋಡೋಣ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಇದು ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ. ಕರೆಂಟ್ ಬಂದಿದೆ 3:45 ಆಯಿತು. ಸೊ 3:45 ಮೇಲೆ ಎದ್ದು ಮನೆ ಕೆಲಸ ಮಾಡಿ ಈಗ ಫ್ರೆಶ್ ಆಗಿ ದೇವ್ರ ದೀಪ ಹಚ್ಚಿದ್ದೀನಿ. ಸೊ ಹಾಗಾಗಿ ಇವತ್ತು ವ್ಲಾಗ್ ಏನು ಮಾಡಲಿಲ್ಲ. ಬೆಳಿಗ್ಗೆ ನಾಷ್ಟಿಗೆ ನೋಡಿದ್ರಲ್ಲ, ಪಲಾವ್ ಮಾಡಿದೆ, ಅದ್ರ ಜೊತೆ ನುಗ್ಗೆಕಾಯಿ ಸಾರು ಮಾಡಿದೆ. ತುಂಬ ಟೈಮ್ ಹೋಗಿತ್ತು ನಮ್ಮ ಮನೆಯವ್ರಿಗೆ. ಅವರು 8 ಗಂಟೆಗೆಲ್ಲ ಹೊರಡ್ತೀನಿ ಅಂತಂದಿದ್ರು. ಸೊ ಹಾಗಾಗಿ ಒಂದು ಮಾತ್ರ ತೋರಿಸ್ದೆ, ಇನ್ನೊಂದು ಅಡುಗೆ ತೋರಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ನುಗ್ಗೆಕಾಯಿ ಸಾರು ಮಾಡೋದು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಮಾಡೋದು ಕೂಡ ತುಂಬ ಈಸಿ. ಸೊ ಫ್ರೆಂಡ್ಸ್, ಇವಾಗ ರಾತ್ರಿಗೆ ಅಡುಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿ ರಾತ್ರಿಗೆ ಅಡುಗೆ ಮಾಡೋಣ ಫ್ರೆಂಡ್ಸ್. ಬನ್ನಿ, ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಅಡುಗೆ ಮಂದಿ ಎಗ್ ಮಸಾಲ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ಸು, ಚಕ್ಕೆ, ಲವಂಗ, ಮೊಗ್ಗು ಮತ್ತು ಏಲಕ್ಕಿ, ಜೀರಿಗೆ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಿಮ್ಮ ಮನೇಲಿ ಇನ್ನೂ ಏನೇನು ಸ್ಪೈಸಸ್ ಇರುತ್ತೋ ಅದೆಲ್ಲ ಹಾಕ್ಕೋಬೋದು. ಪಲಾವ್ ಎಲೆ ಬಿಟ್ಟು ಸೊ ನಾನು ಇದಿಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇದೇ ನಾನು ಮಾಡ್ತಾ ಇರೋ ರೆಸಿಪಿಯಲ್ಲಿ ನಿಮಗೆ ಈರುಳ್ಳಿ ಮತ್ತು ಟೊಮೆಟೊ ಬಂದು ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿರಬೇಕು. ಈಗ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ. ಟೊಮೆಟೊ ಎಷ್ಟು ಸಾಫ್ಟ್ ಆಗಬೇಕು ಅಂದರೆ ಟೊಮೆಟೊ ಗೊಜ್ಜಲ್ಲಿ ನಾವು ಹೇಗೆ ಸಾಫ್ಟ್ ಮಾಡ್ಕೊಳ್ತೀರೋ ಆ ಥರ ಸಾಫ್ಟ್ ಆಗಬೇಕು. ಸೊ ಇದು ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನು ಕೈಯಲ್ಲಿ ಆಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತೀನಿ. ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಎಷ್ಟೇ ಎಣ್ಣೆ ಇದ್ರೂ ಅದು ಕೆಳಗಡೆ ಅಂಟ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ನಾವು. ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತೀನಿ. ಅರಿಶಿನದ ಪುಡಿ ಹಾಕಿ ಧನಿಯದ ಪುಡಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದು ಘಾಟ್ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ಹೇಳಿದ್ನಲ್ಲ, ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಬೇಕಾದ್ರೆ ನೀವು 1 ಲೋಟನೇ ಹಾಕ್ಕೊಳ್ಳಿ. ಏಕೆ ಅಂದರೆ ಅದು ಮೊಟ್ಟೆ ಎಲ್ಲ ಬೇಯಬೇಕು ಆ ನೀರಲ್ಲಿ, ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಬಿಟ್ಟೆ. ಸೊ ಈಗ ಮೊಟ್ಟೆ ಒಡೆದು ಹಾಕ್ಕೊಳ್ತೀನಿ. ನಾನು ಮೊಟ್ಟೆ ಒಡೆದು ಹಾಕಿದ್ಮೇಲೆ ಕೈ ಆಡ್ಸೋದಕ್ಕೆ ಹೋಗಲಿಲ್ಲ, ಹಾಗೆ ಬಿಟ್ಬಿಟ್ಟೆ. ಕೈ ಆಡಿಸ್ಲೂಬಾರ್ದು, ಆವಾಗ ಮೊಟ್ಟೆ ಅದೇ ಥರ ಬರುತ್ತೆ.
ಸೊ ಇಷ್ಟೇ ಫ್ರೆಂಡ್ಸ್ ಮೊಟ್ಟೆ ಮಸಾಲ. ಆಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಸೊ ಅದ್ರ ಜೊತೆ ಬಂದುಬಿಟ್ಟು ನಾನು ಉಪ್ಸಾರು ಕೂಡ ಮಾಡ್ಕೊಳ್ಳೋಣ ತುಂಬ ದಿನ ಆಯಿತು, ಉಪ್ಸಾರು ಅಂದಿನಿ, ಬಸ್ಸಾರು ಕೂಡ ಮಾಡ್ಕೊಳ್ಳೋಣ ತುಂಬ ದಿನ ಆಯಿತು ಅಂದ್ಬಿಟ್ಟು ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಕ್ಯಾಬೇಜು ಮತ್ತು ಟೊಮೆಟೊ ಇದಿಷ್ಟನ್ನು ಬೇಯಿಸ್ಕೊಂಡಿದ್ದೆ. ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತೇನೆ. ಬೇಯಿಸ್ಕೊಂಡಿದ್ದೆ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಕ್ಯಾಬೇಜ್ ಪಲ್ಯ ಅಂದರೆ ತುಂಬ ಇಷ್ಟ. ಅದು ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮನೆಯವ್ರಿಗೆ ಬಸ್ಸಾರು ಅಂದರೆ ತುಂಬ ಇಷ್ಟ, ಉಪ್ಸಾರು ಕೂಡ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಈಗ ಬೇಯಿಸಿ ಇಟ್ಕೊಂಡಿದ್ದೆನಲ್ಲ ತೊಗರಿಬೇಳೆ ಮತ್ತು ಕ್ಯಾಬೇಜು ಅದೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಅದೆರಡು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಟೇಸ್ಟಿಗೆ ತಕ್ಕಂತೆ ನೋಡಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಬೇಕಾದ್ರೆ ನಿಮಗೆ ಕೊತ್ತಂಬರಿನೂ ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಹಾಕೋದಿಲ್ಲ, ಯಾಕಂದರೆ ನಮ್ಮ ಮನೆಯವ್ರಿಗೆ ಕೊತ್ತಂಬರಿ ಅಂದರೆ ಆಗೋದಿಲ್ಲ. ಅವ್ರು ಕೊತ್ತಂಬರಿ ಅಂದರೆ ತಿನ್ನೋದಿಲ್ಲ. ನಾನು ಯಾವುದೇ ಬೇಳೆ ಸಾಂಬಾರಲ್ಲಿ ಕೆಲವೊಂದು ಸಾಂಬಾರಿಗೆ ಕೊತ್ತಂಬರಿ ಬಳಸ್ತಾರೆ. ನಾನು ಆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿದ್ರೂ ಅವರು ಕೊತ್ತಂಬರಿ ಸಾಂಬಾರು ಅಂತ ಹೆಸರಿಡ್ತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ಕೊತ್ತಂಬರಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಪಲಾವು, ಬಿರಿಯಾನಿ ಈ ಥರದಕ್ಕೆಲ್ಲ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಆದರೆ ಈ ಥರ ಪಲ್ಯಗಳಿಗೆ, ಸಾಂಬಾರಿಗೆಲ್ಲ ಕೊತ್ತಂಬರಿ ನಾವು ಯೂಸ್ ಮಾಡೋದಿಲ್ಲ. ಹಾಗೆ ಇದು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಬಸ್ಸಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ನೀರು, ಕ್ಯಾಬೇಜೆಲ್ಲ ಬೇಯಿಸಿದ್ದು ಅದನ್ನು ಹಾಕ್ಕೊಂಡು ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ಸಾಂಬಾರು ಪುಡಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಖಾರ ಇದೆ ಸ್ವಲ್ಪ ಸಾಂಬಾರು ಪುಡಿ, ಅದಕ್ಕೋಸ್ಕರ ನಾನು ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಆಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ ಟೊಮೆಟೊ, ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹುಣಸೆ ಹಣ್ಣು ಒಂದು ಸ್ವಲ್ಪ ನೆನೆಸಿಟ್ಕೊಳ್ಬೇಕು. ಆ ಹುಣಸೆ ಹಣ್ಣು ರಸನೂ ಹಾಕ್ಕೊಳ್ಬೇಕು ಅದ್ರ ಜೊತೆ. ಸೊ ಇದನ್ನು ಕುದಿ ಬರಬೇಕು. ಇದು ಕುದಿ ಬಂತು ಅಂದರೆ ಇದು ಕೂಡ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬಸ್ಸಾರು ಮಾಡ್ತಿರ್ಬೇಕಾದ್ರೆ ಇದು ಕೂಡ ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಅಂತ. ಒಂದು ಸ್ವಲ್ಪ ಬೇರೆ ಥರ ಸ್ಮೆಲ್ ಬಂತು ಅಂದರೆ ಉಪ್ಪು ಕಡಿಮೆ ಇದೆ ಅಂತ ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಇದಿಷ್ಟು ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಒಂದು ಸ್ವಲ್ಪ ತರಕಾರಿಗಳು ತರಿಸಿದ್ರು. ಈ ವಾರ ಅಂತೂ ಸೊಪ್ಪು ಸಾರು ಮಾಡೇ ಇರಲಿಲ್ಲ ಅಂದ್ಕೊಳ್ಳಿ. ಅದಕ್ಕೆ ಫಸ್ಟ್ ಪಾಲಕ್ ತರಿಸೋದಕ್ಕೆ ಹೇಳಿದೆ. ಸೊ ಪಾಲಕ್ಕೆಲ್ಲ ತರಿಸಿದ್ರು. ಈರುಳ್ಳಿ ಅಂತೂ ನಮಗೆ ಫ್ರೀಯಾಗಿ ಬಂದಿರೋದು 1 kg, ಅದಷ್ಟು ಆರ್ಡ್ರ್ ಮಾಡಿರೋದಕ್ಕೆ ಈರುಳ್ಳಿ ಫ್ರೀಯಾಗಿ ಬಂದಿದೆ. ಮತ್ತು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಮಾವಿನಕಾಯಿ ತರಿಸಿದ್ರು. ಬಂಗನಪಳ್ಳಿ ಅಂತ. ಇದು ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಸೊ ಹಾಗೆ ತೋತಾಪುರಿ ಕೂಡ ತರಿಸಿದ್ರು. ಏನು ಮಾಡ್ತಾರೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಈಗ ರಾತ್ರಿ ಅಡುಗೆಗೆ ಒನ್ ಟೈಮ್ಗೆ ಅಡುಗೆಗೆ ಎಷ್ಟು ಮಾಡಿದ್ದೀನಿ ಅಂದರೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಇದು ಟೊಮೆಟೊದ ಗ್ರೇವಿ ಬಂದು ಈ ಥರ ಆಗೋಯಿತು. ನಾನು ಕೈ ಆಡಿಸ್ಲಿಲ್ಲ, ಆದ್ರೂ ಈ ಥರ ಆಗಿದೆ. ಅದಕ್ಕೋಸ್ಕರನೇ ನಾನು ಬಸ್ಸಾರು ಕೂಡ ಮಾಡ್ಕೊಂಡೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದ್ರ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಇನ್ನೇನು ಮಾಡ್ಕೊಡೋದು ಅಂದ್ಕೊಂಡು ಹಾಗೆ ತಿನ್ಕೊಂಡ್ವಿ. ಇದು ಬಂದು ಕ್ಯಾಬೇಜ್ ಪಲ್ಯ, ನೀವು ನೋಡಿದ್ರಲ್ಲ ನಾನು ಆಗಲೇ ತೋರಿಸ್ದೆ. ಇದು ಬಸ್ಸಾರು ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಎಲ್ಲ ಒನ್ ಟೈಮ್ಗೆ ಆಗಲಿ ಅಂತ. ಆಮೇಲೆ ಒಂದು ಸ್ವಲ್ಪ ಅನ್ನ ಕೂಡ ಮಾಡಿಕೊಂಡೆ. ಹಾಗೆ ಕ್ಯಾಬೇಜ್ ಪಲ್ಯ, ಇದು ಬದನೆಕಾಯಿ ಪಲ್ಯ, ಹಾಗೆ ಚಪಾತಿ ಇದಿಷ್ಟು ಮಾಡಿಕೊಂಡೆ. ಇವತ್ತಿನ ಅಡುಗೆ ನಮ್ಮ ಮನೇಲಿ ಎಷ್ಟು ವೆರೈಟಿ ಇದೆ ಅಂದರೆ ಇಷ್ಟು ವೆರೈಟಿ ಇದೆ. ಸೊ ತೋತಾಪುರಿ ಮಾವಿನಕಾಯಿ ತರಿಸಿದ್ದೇನಕ್ಕೆ ಅಂದರೆ ನಮ್ಮ ಮನೆಯವ್ರು ಉಪ್ಪಿನಕಾಯಿ ಹಾಕೋದಕ್ಕೆ. ಊಟ ಎಲ್ಲ ಮಾಡಾಯಿತು. ಊಟ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಕಟ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗೆ ಉಪ್ಪಿನಕಾಯಿ ಹಾಕೋದು ಅಂದರೆ ತುಂಬ ಇಷ್ಟ. ಅವರು ಉಪ್ಪಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ತೋರಿಸ್ದಂಗೆ ಅವರು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿದ್ರಲ್ಲ, ಅದರಲ್ಲಿ ಮುಕ್ಕಾಲು ಭಾಗ ಖಾಲಿಯಾಗಿದೆ. ಸೊ ತುಂಬ ಚೆನ್ನಾಗಿತ್ತು. ಅದು ಮಾಡೋದು ಕೂಡ ಸಿಕ್ಕಾಪಟ್ಟೆ ಈಸಿ. ನಾವಂತೂ ಅದನ್ನು ಹಾಗಾಗಿ ತಿಂತೀವಿ. ತುಂಬ ಚೆನ್ನಾಗಿ ಬಂದಿತ್ತು ನಿಂಬೆಹಣ್ಣು ಉಪ್ಪಿನಕಾಯಿ. ಸೊ ಹಾಗಾಗಿ ನಮ್ಮ ಮನೆಯವರು ಮಾವಿನಕಾಯಿ ಸೀಸನ್ ಅಲ್ವಾ, ಉಪ್ಪಿನಕಾಯಿ ಮಾಡಿಡೋಣ ಅಂದ್ಬಿಟ್ಟು ತೋತಾಪುರಿ ಮಾವಿನಕಾಯಿ ತರಿಸಿದ್ರು. ಸೊ ಅದಕ್ಕೆ ಈಗ ಸಣ್ಣ ಕಟ್ ಮಾಡ್ತಾ ಇದ್ದಾರೆ. ಅವರೇ ಕಟ್ ಮಾಡ್ತಾಯಿದ್ದಾರೆ. ಇದು ಬಂದು ಉಪ್ಪಿನಕಾಯಿ ಹಾಕೋದಿಲ್ಲ, ಇದು ಸಪ್ರೇಟಾಗಿ ನಾನು ತಿನ್ನೋದಕ್ಕೆ ಮಾಡ್ಕೊಳ್ತೀನಿ. ಈಗ ನಮ್ಮ ಮನೆಯವರು ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ರು. ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದಾರೆ. ಒಂದು 10 ರಿಂದ 15 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕು. ತುಂಬ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆ ಹಾಗೆ ನಾನು ಅಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಮೆಂತ್ಯ ಒಂದು ತಟ್ಟೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ 2 ಟೇಬಲ್ ಸ್ಪೂನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಬಂದು 1 ಟೇಬಲ್ ಸ್ಪೂನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬೆಳ್ಳುಳ್ಳಿ ಎಲ್ಲ ನೋಡಿ ಈ ಥರ ಆಗಬೇಕು, ಫುಲ್ಲು ಫ್ರೈ ಆಗಬೇಕು. ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದಾರೆ, ಖಾರದ ಪುಡಿ. ನಮ್ಮ ಮನೇಲಿ ನಾವು ಯಾವಾಗಲೂ ಯೂಸ್ ಮಾಡೋದು ಆಶೀರ್ವಾದ. ಆ್ಯಂಡ್ ನಮ್ಗೆ ಅದು ತುಂಬ ಕೂಡ ಇಷ್ಟ ಆಗುತ್ತೆ. ಖಾರದ ಪುಡಿ ಅದು ತುಂಬ ಚೆನ್ನಾಗಿರುತ್ತೆ, ಕಲರು ಬರುತ್ತೆ ಆ್ಯಂಡ್ ಖಾರನೂ ಬರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ನಾವು ಅದೇ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು.
ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ಮೆಂತ್ಯ ಮತ್ತು ಸಾಸಿವೆ ಹುರ್ಕೊಂಡಿದ್ದೆ ಅಂತ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮಾವಿನಕಾಯಲ್ಲಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಅಂತೀನಿ, ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಮಾವಿನಕಾಯಿಗೆ ನಾನು ಆಲ್ರೆಡಿ ಉಪ್ಪು ಸೇರಿಸಿ ಇಟ್ಕೊಂಡಿದ್ದೆ. ಉಪ್ಪು ಎಷ್ಟು ಹಾಕ್ಬೇಕಂದ್ರೆ 1 ಮುಷ್ಟಿ ಹಾಕಬೇಕು, 1 ಹಿಡಿಯಷ್ಟು ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ. ಆ ಥರ ಹಾಕಿದ್ರೆ ಉಪ್ಪಿನಕಾಯಿಗಳಿಗೆ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ. ಸೊ ಇದನ್ನು ಈಗ ಫ್ರೈ ಮಾಡ್ಕೊಂಡಿದ್ರಲ್ಲ ನಮ್ಮ ಮನೆಯವರು, ಅದನ್ನು ಆರೋದಕ್ಕೆ ಬಿಟ್ಟಿದ್ದಾರೆ. ಸೊ ಅದು ಆರಬೇಕು. ಆರಿದ್ಮೇಲೆ ಇದ್ರ ಜೊತೆ ಹಾಕ್ಕೊಳ್ಬೇಕು, ಬಿಸಿಯಲ್ಲಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಈಗ ಮಾವಿನಕಾಯಿ, ಉಪ್ಪು ಮತ್ತು ಮೆಂತ್ಯ, ಸಾಸಿವೆ ಇದಿಷ್ಟು ಹಾಕ್ಕೊಂಡಿದ್ರಲ್ಲ ಮಿಕ್ಸ್ ಮಾಡಿದ್ದು, ಅದನ್ನು ಗ್ಲಾಸಿನ ಬಾಟ್ಲಿಗೆ ಹಾಕ್ತಾಯಿದ್ರು. ಉಪ್ಪಿನಕಾಯಿ ಅಂತೂ ಗ್ಲಾಸಿನ ಬಾಟ್ಲಿಗೆ ಹಾಕಿದ್ರೆ ತುಂಬ ದಿನ ಇರುತ್ತೆ. ಪ್ಲಾಸ್ಟಿಕ್ ಬಾಕ್ಸಲ್ಲೆಲ್ಲ ಉಪ್ಪಿನಕಾಯಿ ಇಡಬಾರ್ದು. ಉಪ್ಪಿನಕಾಯಿ ಬಂದುಬಿಟ್ಟು ಲಕ್ಷ್ಮೀ ಸ್ವರೂಪ ಅಂತಂತಾರೆ. ಬಟ್ ಎಲ್ಲರ ಮನೆಯಲ್ಲೂ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರೋದಿಲ್ಲ. ಲಕ್ಷ್ಮಿ ಯಾರ ಮನೇಲಿ ಇರ್ತಾರೋ ಅಂಥವ್ರ ಮನೇಲಿ ಮಾತ್ರ ಉಪ್ಪಿನಕಾಯಿ ಬರೋದು ಅಂತ ತುಂಬ ಜನ ಹೇಳ್ತಾರೆ, ಏನೇನೋ ಕೇಳಿದ್ದೀನಿ. ಸೊ ಈಗ ಅದು ಆರಷ್ಟರಲ್ಲಿ ಹಾಗೆ ಮಾವಿನಕಾಯಿ ಕಟ್ ಮಾಡಿ ತಿನ್ಕೊಳ್ಳೋಣ ಅಂತ ಮಾವಿನಕಾಯಿ ಕಟ್ ಮಾಡಿದೆ. ಮಾವಿನಕಾಯಿ ಅಂತೂ ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಸೊ ಒಂದು ತಿಂದ್ವಿ ಅಷ್ಟೇ. ಇನ್ನು ಮಿಕ್ಕಿದ್ರಲ್ಲಿ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡೆ. ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ನಮಗಂತೂ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಹೋದ ವರ್ಷ ನಮ್ಮ ಹಸ್ಬೆಂಡವ್ರ ಫ್ರೆಂಡ್ ಮನೇಲಿ ಇತ್ತು, ಅವ್ರು ಕೊಟ್ಟಿದ್ರು. ಈ ವರ್ಷ ಇಲ್ಲ, ಮರ ಕಡ್ದಾಕ್ಬಿಟ್ಟಿದ್ದಾರೆ. ಸೊ ಈ ಸತಿ ತೊಗೊಂಡೇ ತಿನ್ನಬೇಕು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿದ್ಮೇಲೆ ಹಾಲು ಹಾಕ್ಕೊಂಡು ರುಬ್ಕೊಳ್ಬೇಕು ನುಣ್ಣಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಲು ಹಾಕ್ಕೊಂಡು ಸಕ್ಕರೆ ಹಾಕಿರ್ತೀವಲ್ಲ, ಅದ್ರ ಫ್ಲೇವರೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಐಸ್ ಕೂಡ ಮಾಡ್ಬೋದು ನೀವು. ಬಟ್ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ರೆ ಯಾವತ್ತಾಗಲಿ ತೆಳ್ಳಗೆ ಆಗೋದಿಲ್ಲ, ಅದು ಒಂದು ಸ್ವಲ್ಪ ಗಟ್ಟಿಗೆ ಇರುತ್ತೆ. ಸೊ ನೋಡಿ, ಇಷ್ಟು ಗಟ್ಟಿಗೆ ಇರುತ್ತೆ, ತುಂಬ ತೆಳುಗಂತೂ ಆಗೋದಿಲ್ಲ ಅದು, ನೀವು ಎಷ್ಟೇ ಹಾಲು ಹಾಕ್ಕೊಂಡ್ರು ಅಷ್ಟೇ. ಬಟ್ ಇದಕ್ಕೆ ನೀರಂತೂ ಮಿಕ್ಸ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋದಿಲ್ಲ. ಸೊ ಹೀಗೆ ಕುಡಿದ್ರೆ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಸೊ ಈಗ ಉಪ್ಪಿನಕಾಯಿ ಆಗಿದೆ, ಇದು ಜ್ಯೂಸೆಲ್ಲ ಕುಡ್ಕೊಂಡ್ವಿ. ಹಾಗಾಗಿ ಇದು ಆರಿದೆ. ಈಗ ಅದು ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡೋದು ಇರಬೇಕು ಅಂದರೆ ಇದು ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇದು ಒಂದು 90% ಮಿಕ್ಸ್ ಆಗಿ ಇನ್ನೊಂದು 10%ಗೆ ಮಿಕ್ಸ್ ಆಗಿರಲ್ಲ. ಆ ಥರ ಮಾಡಿದ್ರೂ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಸೊ ಫುಲ್ಲು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಇದನ್ನು ಮಾಡೋಕ್ಕೆ ಮಿನಿಮಮ್ ಅಂದರೆ 1 hour ಟೈಮ್ ತೊಗೊಂಡಿದ್ದೀವಿ, ಯಾಕಂದರೆ ಅದು ಹಾರಿ ಎಲ್ಲ ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ. ಸೊ ಉಪ್ಪಿನಕಾಯಿ ಅಂತೂ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಮನೆಯವ್ರನ್ನಂತೂ ತುಂಬ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ರು. ನೋಡ್ತಾ ಇದ್ರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ, ಬಟ್ ಎಂಜಾಯ್ ಮಾಡೋಂಗಿಲ್ಲ, ಉಪ್ಪಿನಕಾಯಿ ಆಗಬೇಕು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.